ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮುಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತು LIC ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ನಲ್ಲಿ ಕಿರಿಯ ಸಹಾಯಕ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಇಂಟ್ರೆಸ್ಟ್ ಇದ್ದವರು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಹೆಂಗೆ ಫಿಲಪ್ ಮಾಡ್ಕೋಬೇಕು, ಯಾವುದೇ ತಪ್ಪುಗಳಲ್ಲದೆ ಸರಿಯಾಗಿ ನೀವು ಅರ್ಜಿಗಳನ್ನು ಹೇಗೆ ಫಿಲಪ್ ಮಾಡಬೇಕು ಎಂಬುದ್ರ ಬಗ್ಗೆ ಈ ವಿಡಿಯೋನಲ್ಲಿ ಒಂದು ಡೆಮೋ ಅಪ್ಲಿಕೇಶನ್ ಫಿಲ್ ಮಾಡಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಈ ಹುದ್ದೆಗಳಿಗೆ ಒಂದು ಅರ್ಜಿ ಸಲ್ಲಿಸುವ ಮುನ್ನ ತಾವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುವ ದಾಖಲೆಗಳು ನೋಡಿ. ಇಲ್ಲಿ ಅಭ್ಯರ್ಥಿಯ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಮತ್ತು ಅಭ್ಯರ್ಥಿಯ ಒಂದು ಸಿಗ್ನೇಚರು ಮತ್ತು ಥಂಬ್ ಇಂಪ್ರೆಷನ್ ಹಾಗೂ ಒಂದು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನನ್ನು ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಮೊದಲನಿಗೆ ಇಟ್ಕೊಳ್ಳಿ. ನಂತರ ಅಪ್ಲಿಕೇಶನ್ ಹಾಕುವಾಗ ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಬನ್ನಿ ಒಂದೊಂದಾಗಿ ಮಾಹಿತಿ ನೋಡ್ತಾ ಹೋಗೋಣ. ಒಂದು ಆಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ನಿಮಗೆ ನಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ನಮಗೆ ಸಿಗಲಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಅಂತ. ಇಲ್ಲಿ ಕ್ಲಿಕ್ ಮಾಡಿ, ಕ್ಲಿಕ್ ಹೇರ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ತಾವು ಡೈರೆಕ್ಟಾಗಿ ಆನ್ಲೈನ್ ಅರ್ಜಿಗಳ ಒಂದು ಪೇಜ್ಗೆ ಬರುತ್ತೀರಿ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನೋಡಿ, 25/7/2024 ಅರ್ಜಿಗಳು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14/8/2024 ಕೊನೆಯ ದಿನಾಂಕವಾಗಿರುತ್ತದೆ. ಈ ಹುದ್ದೆಗಳಿಗೆ ಕಂಪ್ಲೀಟ್ ಮಾಹಿತಿ ಪಡೆಯಲು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ನಿಮಗೆ ಪಿನ್ ಕಮೆಂಟ್ನಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಸಿಗಲಿದೆ. ಬನ್ನಿ ಅಪ್ಲಿಕೇಶನ್ ಫಿಲ್ ಮಾಡಿ ನೋಡೋಣ ಒಂದೊಂದಾಗಿ ಮಾಹಿತಿ ಏನೇನು ಕೇಳಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕ್ಲಿಕ್ ಹೇರ್ ಟು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಇಲ್ಲಿಂದ ನೀವು ಒಂದು ಕ್ಲಿಕ್ ಮಾಡ್ಕೋಬೇಕಾಗುತ್ತದೆ. ನ್ಯೂ ರಿಜಿಸ್ಟ್ರೇಷನ್ ಪೇಜನ್ನು ಕ್ಲಿಕ್ ಮಾಡಲು ಇಲ್ಲಿ ಯೆಲ್ಲೋ ಕಲರ್ನಲ್ಲಿ ಕಾಣುತ್ತಿರುವ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಫಸ್ಟ್ ನೇಮು ಕಂಪಲ್ಸರಿ ನೀವು ಇಲ್ಲಿ ಫಿಲ್ ಮಾಡಬೇಕು. ಮಿಡಲ್ ನೇಮ್ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇದ್ದರೆ ನೀವು ಫಿಲ್ ಮಾಡಿ. ಇಲ್ಲವಾಗಿದ್ದಲ್ಲಿ ಕೊನೆಯ ಒಂದು ಲಾಸ್ಟ್ ನೇಮ್ ಇದ್ರೂ ಕೂಡ ಫಿಲ್ ಮಾಡಿ. ಇಲ್ಲವಾಗಿದ್ದಲ್ಲಿ ಹಾಗೆ ಖಾಲಿ ಬಿಟ್ಬಿಡಿ. ಅದಾದ ನಂತರ ಮೊಬೈಲ್ ನಂಬರನ್ನು ಹಾಕಿ ಮೊಬೈಲ್ ನಂಬರ್ ಕನ್ಫರ್ಮ್ ಅಂತ ಮಾಡಿ. ಮೊಬೈಲ್ ನಂಬರು ಮತ್ತು ತಮ್ಮ ಸರಿಯಾದ ಒಂದು ಮೊಬೈಲ್ ನಂಬರ್ ಹಾಕಿ, ಯಾಕೆಂದರೆ ರಿಜಿಸ್ಟ್ರೇಷನ್ ನಂಬರು ನಿಮ್ಮ ಇಲ್ಲಿ ಒಂದು ಮೊಬೈಲ್ ನಂಬರ್ಗೆ ಕಳಿಸಲಾಗುತ್ತದೆ ಮತ್ತು ಪಾಸ್ವರ್ಡ್ ಕೂಡ ನಿಮ್ಮ ಮೊಬೈಲ್ ನಂಬರ್ಗೆ ಇಲ್ಲಿ ಕಳಿಸಲಾಗುತ್ತದೆ. ಮೊಬೈಲ್ ನಂಬರನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಕೆಳಗಡೆ ಬಂದರೆ ಇಮೇಲ್ ಐಡಿಯನ್ನು ಕೇಳ್ತಾ ಇದೆ. ಇಮೇಲ್ ಐಡಿಯನ್ನು ಇಲ್ಲಿಂದ ನೀವು ಫಿಲ್ ಮಾಡಿ. ಸರಿಯಾದ ಇಮೇಲ್ ಐಡಿಯನ್ನು ಫಿಲ್ ಮಾಡಿ, ಯಾಕೆಂದರೆ ಅಡ್ಮಿಟ್ ಕಾರ್ಡು ಮತ್ತು ಎಕ್ಸಾಮ್ ಡೇಟ್ಗಳು ಎಲ್ಲ ನಮಗೆ ಇಮೇಲ್ ಬರುತ್ತೆ. ಹೀಗಾಗಿ ಸರಿಯಾಗಿ ಚಾಲ್ತಿಯಲ್ಲಿರುವ ಇಮೇಲ್ ಐಡಿಯನ್ನು ಫಿಲ್ ಮಾಡಿ. ಅದಾದ ನಂತರ ಸೆಕ್ಯೂರಿಟಿ ಕೋಡನ್ನು ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ. ಅನ್ನುತ್ತಿರುವ ಒಂದು ಕ್ಯಾಪ್ಚಾವನ್ನು ಸರಿಯಾಗಿ ಫಿಲ್ ಮಾಡಿ. ಫಿಲ್ ಮಾಡಿದ ತಕ್ಷಣ ಕೆಳಗಡೆ ಸಬ್ಮಿಟ್ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿಂದ ನೀವು ಇಲ್ಲಿಂದ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಚೂಸ್ ಫೈಲ್ ಕೊಡಿ, ನಿಮ್ಮ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡಿರುವ ಒಂದು ಫೋಟೋ 20ರಿಂದ 50 KB ಒಳಗಡೆ ಇರಬೇಕು ಮತ್ತು ಸಿಗ್ನೇಚರು 10ರಿಂದ 20 KB ಒಳಗಡೆ ಇದ್ದ ಒಂದು ಸಿಗ್ನೇಚರನ್ನು ನೀವು ಅಪ್ಲೋಡ್ ಮಾಡಬೇಕು. ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ತಮಗೆ ಸ್ಟೇಟ್ ಯು ವಾಂಟ್ ಟು ಅಪ್ಲೈ ಅಂತ ಕೇಳ್ತಿದೆ. ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಕರ್ನಾಟಕದಲ್ಲಿ ಸ್ಟೇಟ್ ಸೆಲೆಕ್ಟ್ ಆದ ತಕ್ಷಣ ತಮಗೆ ಒಂದು ಎಕ್ಸಾಮ್ ಸೆಂಟರ್ಗಳ ಆಪ್ಷನ್ ಕೊಡುತ್ತೆ. ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಎಕ್ಸಾಮ್ ಸೆಂಟರ್ಗಳ ಬಗ್ಗೆ ಇಲ್ಲಿ ಮಾಹಿತಿ ಕೊಡುತ್ತೆ. ನಮಗೆ 3 ಎಕ್ಸಾಮ್ ಸೆಂಟರ್ಗಳನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತದೆ. ನಂತರ ನಿಮ್ಮ ರಿಲಿಜನನ್ನು ಸೆಲೆಕ್ಟ್ ಮಾಡಿ, ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಿ. ಅದಾದ ನಂತರ ನಿಮಗೆ ಒಂದು ಪ್ರಿಲಿಮ್ಸ್ ಎಕ್ಸಾಮ್ನ ಒಂದು ಎಕ್ಸಾಮ್ ಸೆಂಟರನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಎಕ್ಸಾಮ್ ಸೆಂಟರನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ. ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಜೆಂಡರು, ಫಾದರ್ ಮದರ್ ನೇಮು, ಇದನ್ನು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಸರಿಯಾಗಿ ಫಿಲ್ ಮಾಡ್ಕೋಬೇಕು ನೋಡಿ. SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ಜನ್ಮ ದಿನಾಂಕ ಮತ್ತು ತಂದೆ ತಾಯಿ ಹೆಸರು ಸರಿಯಾಗಿ ಫಿಲ್ ಮಾಡ್ಕೊಳ್ಳಿ. ತಂದೆ ತಾಯಿ ಹೆಸರು ಫಿಲ್ ಆದ ತಕ್ಷಣ ತಾವು ನಿಮ್ಮ ಒಂದು ಮನೆಯ ಒಂದು ಕರೆಸ್ಪಾಂಡೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಗಳನ್ನು ಇಲ್ಲಿಂದ ನೀವು ಫಿಲ್ ಮಾಡಬೇಕು. 4 ಲೈನ್ಗಳಲ್ಲಿ ನಿಮ್ಮ ಅಡ್ರೆಸ್ಗಳನ್ನು ಇಲ್ಲಿ ಫಿಲ್ ಮಾಡಲು ಅವಕಾಶವನ್ನು ಕೊಡಲಾಗಿದೆ. ಸರಿಯಾದ ಒಂದು ಅಡ್ರೆಸ್ಸನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕು. ನಿಮ್ಮ ಆ್ಯಸ್ ಪರ್ ಆಧಾರ್ನಲ್ಲಿ ಏನು ಅಡ್ರೆಸ್ ಇದೆ ಅದನ್ನು ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ. ಕರೆಸ್ಪಾಂಡೆನ್ಸು ಸದ್ಯಕ್ಕಿರುವ ಒಂದು ನಿಮ್ಮ ಅಡ್ರೆಸ್ಸು
ಅದೇ ರೀತಿ ಇಲ್ಲಿ ಕೆಳಗಡೆ ಬಂದರೆ ಪರ್ಮನೆಂಟ್ ಅಡ್ರೆಸ್ ಕೂಡ ಕೇಳ್ತಾ ಇದೆ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಡಾಕ್ಯುಮೆಂಟ್ ಎಲ್ಲಿಂದ ನೀವು ತೆಗಿತಾ ಇದ್ದೀರಿ ಆ ಅಡ್ರೆಸ್ಸನ್ನು ಸರಿಯಾಗಿ ಫಿಲ್ ಮಾಡ್ಕೊಳ್ಳಿ. ನಂತರ ಒಂದು ಪೇಮೆಂಟ್ GST ಇನ್ವಾಯ್ಸ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಕೊಟ್ಟು ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಕೊಟ್ಟರೆ ಈ ಪೇಜನ್ನು ಇಲ್ಲಿಂದ ನೀವು ಸಕ್ಸಸ್ಫುಲಿ ಫಿಲ್ ಮಾಡಿದ್ದೀರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟು ಇಲ್ಲಿ ತಮಗೆ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಿಮ್ಮ ಒಂದು ಫಸ್ಟಿಗೆ ಮೊದಲನಿಗೆ ಒಂದು ನಿಮ್ಮ ಯೂನಿವರ್ಸಿಟಿ ಹೆಸರನ್ನು ಇಲ್ಲಿಂದ ನೀವು ಫಿಲ್ ಮಾಡ್ಕೋಬೇಕು ನೋಡಿ. ನೀವು ಯಾವ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದಿರಿ ಮತ್ತು ನಿಮ್ಮ ಯಾವ ಡಿಗ್ರಿ ಇದೆ ಮತ್ತು ಡಿಸಿಪ್ಲಿನ್ ಏನೇನು ಮತ್ತು ಪಾಸಿಂಗ್ ಡೇಟನ್ನು ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕು. ಅದರ ಜೊತೆಗೆ ನಿಮ್ಮ ಡಿಗ್ರಿಯ ಒಂದು ಅಗ್ರಿಗೇಟ್ ಪರ್ಸೆಂಟೇಜನ್ನು ಇಲ್ಲಿಂದ ನೀವು ಫಿಲ್ ಮಾಡ್ಕೋಬೇಕು. ಕೆಲವೊಂದು ಜನ ಒಂದು 6 ಸೆಮ್ನ ಮಾರ್ಕ್ಸ್ ಅಷ್ಟೇ ಎಂಟ್ರಿ ಮಾಡ್ತಾರೆ. ಟೋಟಲಾಗಿ 1 2 3 4 5 6 7 ಎಲ್ಲ ಸೆಮ್ನ ಒಂದು ಎವರೇಜ್ ಮಾರ್ಕ್ಸನ್ನು ಅಲ್ಲಿ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ. ಕೆಳಗಡೆ ಬಂದರೆ ಇಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಡೀಟೇಲ್ಸ್ ಕೇಳ್ತಾ ಇದೆ. ಇದನ್ನು ಬೇಸಿಕ್ ಕಂಪ್ಯೂಟರ್ ಅಂತ ತಿಳ್ಕೊಂಡು ಎಸ್ ಮಾಡ್ಕೊಳ್ಳಿ. ಅದಾದ ನಂತರ ತಮಗೆ ಲ್ಯಾಂಗ್ವೇಜ್ ಬಗ್ಗೆ ಇಲ್ಲಿ ಮಾಹಿತಿ ಕೇಳ್ತಾ ಇದೆ. ಇದರಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ನಮಗೆ ರೀಡ್ ರೈಟ್ ಸ್ಪೀಕ್ ಮಾಡಲು ಬರುತ್ತೆ ಆಯಾ ಲ್ಯಾಂಗ್ವೇಜನ್ನು ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕು. ಇಂಗ್ಲೀಷ್ ಕಂಪಲ್ಸರಿ ಆಗಿರುತ್ತೆ. ಅದರ ಜೊತೆಗೆ ಇಲ್ಲಿ ಕನ್ನಡ ಮತ್ತು ಇನ್ನೊಂದು ಲ್ಯಾಂಗ್ವೇಜನ್ನು ನೀವು ಇಲ್ಲಿ ಫಿಲ್ ಮಾಡಬೇಕು. ಇದೆಲ್ಲ ಫಿಲ್ ಆದ ತಕ್ಷಣ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಕೊಡಬೇಕು. ವ್ಯಾಲಿಡೇಟ್ ಡೀಟೇಲ್ಸ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ನಲ್ಲಿ ಏನಾದರೂ ತಪ್ಪುಗಳಿದ್ರೆ ತೋರಿಸುತ್ತೆ. ವ್ಯಾಲಿಡೇಟ್ ಆದ ತಕ್ಷಣ ತಮಗೆ ಅಪ್ಲಿಕೇಶನ್ ಪ್ರಿವ್ಯೂ ತೋರಿಸುತ್ತೆ ನೋಡಿ. ಅಪ್ಲಿಕೇಶನ್ ಒಂದ್ಸರಿ ಸರಿಯಾಗಿ ಫಿಲ್ ಆಗಿದೆ ಇಲ್ಲ ನೋಡ್ಕೊಳ್ಳಿ ಒಂದ್ಸರಿ. ಅಪ್ಲಿಕೇಶನ್ ಎಲ್ಲ ಸರಿಯಾಗಿ ಫಿಲ್ ಆದ ತಕ್ಷಣ ತಮಗೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಇಲ್ಲಿಂದ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ. ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆದ ತಕ್ಷಣ ಡಾಕ್ಯುಮೆಂಟ್ ಅಪ್ಲೋಡ್ ಲಿಸ್ಟ್ ಬರುತ್ತೆ. ಮೊದಲನಿಗೆ ನೀವು ತಮ್ಮ ಇಂಪ್ರೆಷನ್ನ ಅಪ್ಲೋಡ್ ಮಾಡ್ಕೋಬೇಕು. ತಮ್ಮ ಇಂಪ್ರೆಷನ್ ನೋಡಿ 50 KB ಒಳಗಡೆ ಇರಬೇಕು. ಅದೇ ರೀತಿ ನೀವು ಒಂದು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ. ಅದನ್ನು ನೀವು ಪೇಪರಲ್ಲಿ ಬರೆದು ಡಿಕ್ಲರೇಷನ್ನ ಮಾಡ್ಕೋಬೇಕು ನೋಡಿ. ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ನ ವಿಡಿಯೋನ ಪೌಸ್ ಮಾಡಿ ಸರಿಯಾಗಿ ನಿಮ್ಮ ಹೆಸರು ಮತ್ತು ಕೊಟ್ಟಿರುವ ಒಂದು ಮಾಹಿತಿಯನ್ನು ಸರಿಯಾಗಿ ಬರೆದು ಅಪ್ಲೋಡ್ ಮಾಡಿ. ನಂತರ ಕ್ಯಾಪ್ಚಾ ಕೋಡನ್ನು ಹಾಕಿ ಅಭ್ಯರ್ಥಿಗಳು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ತಮಗೆ ಪೇಮೆಂಟ್ ಪೇಜ್ ಇಲ್ಲಿಂದ ಓಪನ್ ಆಗಲಿದೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ಅದಾದ ತಕ್ಷಣ ಇಲ್ಲಿ ಪೇಮೆಂಟ್ ಮಾಡಲು ತಮಗೆ ಒಂದು ಪೇಜ್ ಓಪನ್ ಆಗಿದೆ. ಕೊಟ್ಟಿರುವ ಒಂದು ಕ್ಯಾಪ್ಚಾ ಕೋಡನ್ನು ಕೊಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸಲು ನೋಡಿ ವೀಕ್ಷಕರೇ UPI ಮೂಲಕ ಒಂದು ಡೆಬಿಟ್ ಕಾರ್ಡ್ ಮೂಲಕ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಒಂದು ಪೇಮೆಂಟ್ ಮಾಡಬಹುದು. QR ಕೋಡನ್ನು ತೆಗೆದುಕೊಂಡು ನೀವು ಕೊಟ್ಟರೆ ಡೈರೆಕ್ಟಾಗಿ QR ಕೋಡ್ ಸ್ಕ್ಯಾನ್ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು. ವೀಕ್ಷಕರ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.